ಹಲೋ ಎಲ್ಲರಿಗೂ MK ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ತಿಳಿಸುತ್ತಾ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಮುಂಬೈ ಇಂಡಿಯನ್ಸಿಂದು ಒಂದು ಪ್ರಿವ್ಯೂ ವಿಡಿಯೋ ಮಾಡೋಣ ಅಂತ, ತಂಡ ಯಾವ ರೀತಿ ಐತಿ ಅನ್ನೋದು ವಿಡಿಯೋ ಮಾಡೋಣ ಅಂತ. ಯಾಕಂದ್ರೆ ನಿಮಗೆ ನಿನ್ನೆದ್ದ ಮೊನ್ನೆನ ಸಾಯಂಕಾಲ ಮಾಡ್ತಾನೆ ಅಂತ ಹೇಳಿದ್ದೆ, ಅದು ಸ್ವಲ್ಪ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಡಿಲೇ ಆಗೈತಿ. ಸ್ವಲ್ಪ ಬೇಜಾರು ಮಾಡ್ಕೋಬೇಡ್ರಿ, ಓಕೆನಾ. ಇವತ್ತಿನ ದಿವಸ ಅವ್ರು ಮುಂಬೈ ಇಂಡಿಯನ್ಸ್ನ ಸ್ವಲ್ಪ ಕೋರ್ ಟೀಮ್ ಮೇಂಟೈನ್ ಮಾಡ್ಯಾರ. ರೋಹಿತ್ ಶರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್ ಆಗಲಿ, ಜಸ್ಪ್ರೀತ್ ಬುಮ್ರಾ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ, ನಮ್ಮ ಮಂದೀರ್ ಆಗಲಿ, ಅವ್ರು ಯಾರನ್ನೂ ಆಲ್ಮೋಸ್ಟ್ ಆಲ್ ಬಿಟ್ಕೊಟ್ಟಿಲ್ಲ. ಹಾರ್ದಿಕ್ ಪಾಂಡ್ಯ ಆಗಲಿ ಕ್ಯಾಪ್ಟನ್, ಓಕೆನಾ. ಅವ್ರು ಯಾರನ್ನೂ ಬಿಟ್ಕೊಟ್ಟಿಲ್ಲ, ಅವರು ಬಿಟ್ಕೊಡೋದು ಇಲ್ಲ, ಹೌದಾ. ಹಾಗಾಗಿ ಏನಪ್ಪ ಅಂದ್ರೆ ಅವ್ರದ್ದು ಯಾವ ರೀತಿ ಐತಪ್ಪ ಅಂದ್ರೆ ಟೀಮ್ ಚಚ್ಚಾಗಿ ಚಿಂದಿ ಚಿತ್ರಾನ್ನ ಮಾಡೋ ರೀತಿ ಐತೆ ಟೀಮ್, ಓಕೆ. ಹೌದೊಂದು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರ್ತೈತಿ ಅಂತ ನೋಡ್ಕೊಂಬಂದ್ಬಿಡೋಣ, ಓಕೆ. ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್, ಓಕೆ. ನಂಬರ್ 3 ಒಳಗೆ ತಿಲಕ್ ವರ್ಮಾ ನಡೆಸ್ತಾನೆ ನಾನು. ನಂಬರ್ 4 ಒಳಗೆ ವಿಲ್ ಜಾಕ್ಸ್ ಬದಲಿ ರುತರ್ಫೋರ್ಡ್ ನಡೆಸೋಕೆ ಇಷ್ಟಪಡ್ತಾನೆ ನಾನು. ನಂಬರ್ 5 ಒಳಗೆ ಸೂರ್ಯಕುಮಾರ್ ಯಾದವ್, ಅಥವಾ ನಂಬರ್ 4 ಒಳಗೆ ಸೂರ್ಯಕುಮಾರ್ ಯಾದವ್ ಒಂದು, ನಂಬರ್ 5 ಒಳಗೆ ರುತರ್ಫೋರ್ಡ್ ಬಂದರೂ ಏನು ತೊಂದರೆ ಇಲ್ಲ. ನಂಬರ್ 5 ಒಳಗೆ ರುತರ್ಫೋರ್ಡ್ ಅಂತಲೇ ಇಟ್ಕೊಡ್ರಿ. ನಂಬರ್ 4 ಒಳಗೆ ಹಾರ್ದಿಕ್ ಪಾಂಡ್ಯ ಅಂತಲೇ ಇಟ್ಕೊಡ್ರಿ. ನಂಬರ್ 6 ಒಳಗೆ ಹಾರ್ದಿಕ್ ಪಾಂಡ್ಯ ಬರ್ತಾನೆ, ಅಥವಾ ಇವನು ನಮ್ಮಂದೀರ್ ಬಂದರೂ ಬರ್ಬೋದು, ಹೌದಾ. ಸಿಚುವೇಶನ್ ತಕ್ಕನಂಗಪ್ಪ, ಓಕೆ. ನಂಬರ್ 6 ಒಳಗೆ ಹಾರ್ದಿಕ್ ಪಾಂಡ್ಯ ಅನ್ಕೊಂಡ್ರೆ, ನಂಬರ್ 7 ಒಳಗೆ ನಮ್ಮಂದೀರ್ ಬರ್ತಾರೆ. ನಂಬರ್ 8 ಒಳಗೆ ನಾವು ಟ್ರೆಂಟ್ ಬೋಲ್ಟ್ ನೋಡ್ಬೋದು, ಓಕೆ. ಅಥವಾ ಮಿಚೆಲ್ ಸ್ಯಾಂಟ್ನರ್ ಬರ್ಬೋದು. 8 ಒಳಗೆ ಮಿಚೆಲ್ ಸ್ಯಾಂಟ್ನರ್ ಆಲ್ರೌಂಡರ್, ಅವರು ಒಳ್ಳೆ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಇರ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅವರು, ಲಾಸ್ಟಿಗೆ ಬಂದು, ಓಕೆ. ನಂಬರ್ 8 ಒಳಗೆ ಮಿಚೆಲ್ ಸ್ಯಾಂಟ್ನರ್ ಆದರೆ, ನಂಬರ್ 9 ಒಳಗೆ ಯಾರಪ್ಪ ಅವರು, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ, ಆಮೇಲೆ ಅವ್ರು ಯಾರ ಮಾರ್ಕಂಡೆ ಅಂತ ಒಬ್ಬರನ್ನ ತೊಗೊಂಡಿರ್ಬೋದು ಅಂತ ಅನಿಸುತ್ತೆ ನನಗೆ. ಮಾರ್ಕಂಡೆ ತೊಗೊಂಡಿರ್ಬಹುದು, ಓಕೆನಾ. ನಂಬರ್ 11 ಒಳಗೆ ಆಡಿಸ್ತಾರೆ, ಓಕೆನಾ. ಇದು ನೋಡ್ರಿ ಟೀಮು ಎಷ್ಟು ಮಂದಿ ಕ್ಯಾಪ್ಟನ್ಸ್ ಅದಾರ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸ್ ನಿಭಾಯಿಸಿ ಬಂದಾರ, T20 ವಿನ್ನಿಂಗ್ ಕ್ಯಾಪ್ಟನ್ ಅವರು. ಹಾರ್ದಿಕ್ ಪಾಂಡ್ಯ ಗುಜರಾತ್ನೊಳಗೆ ಫೈನಲ್ ಒಂದನೇ ಸೀಸನ್ ಅವರು ವಿನ್ನಿಂಗ್ ಹೊಡೆದು ಬಂದಾರ. ಆಮೇಲೆ ನೆಕ್ಸ್ಟ್ ಸೀಸನ್ನು ಫೈನಲಿಸ್ಟ್ಸು, ಹೌದಾ. ಹಾಗಾಗಿ ಇದ್ರೊಳಗೆ ಮಿಚೆಲ್ ಸ್ಯಾಂಟ್ನರು ಅವರು ನ್ಯೂಜಿಲ್ಯಾಂಡ್ಗೆ ಏನದು ಕ್ಯಾಪ್ಟನ್ಸಿ ಮಾಡಕೊಂತಾರೆ. ಟ್ರೆಂಟ್ ಬೋಲ್ಟ್ ಎಲ್ಲ ಆಲ್ರೆಡಿ ಮಾಡಿದ್ದಾರೆ, ಮತ್ತು ಜಸ್ಪ್ರೀತ್ ಬುಮ್ರಾ ಟೆಸ್ಟ್ ಫಾರ್ಮೆಟ್ ಒಳಗೆ ಮಾಡಿದ್ದಾರೆ. ಆಮೇಲೆ ಯಾರಪ್ಪ ಅವರು, ರೋಹಿತ್ ಶರ್ಮಾ ಎಲ್ಲ ಆಲ್ರೆಡಿ ಅವರು ಆಗಿದ್ದಾರೆ. ಕ್ವಿಂಟನ್ ಡಿಕಾಕ್ ಮಾಡಿರ್ಬಹುದು ಅಂತ ನನ್ನ ಅನಿಸಿಕೆ ಅನಿಸುತ್ತೆ, ಆದರೆ ಗೊತ್ತಿಲ್ಲ ನನಗೆ ಸ್ವಲ್ಪ. ಆಮೇಲೆ ಮತ್ತಾರು ಆಲ್ಮೋಸ್ಟ್ ಆಲ್ ಇದ್ರೊಳಗೆ ಕ್ಯಾಪ್ಟನ್ಸಿ ಸೂರ್ಯಕುಮಾರ್ ಯಾದವ್ ಒಳಗೆ ವಿನ್ನಿಂಗ್ ಕಾರ್ಮೆಂಟ್ ಹೇಳಿ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಕ್ಯಾಪ್ಟನ್ಸಿ ಮೈಂಡ್ ಅಷ್ಟರದ್ದು ಆಲ್ಮೋಸ್ಟ್ ಆಲ್. ಇದ್ರೊಳಗೆ ಕ್ವಿಂಟನ್ ಡಿಕಾಕ್ ಏನಾರ ಫೇಲ್ ಆದರೆ ರಿಯಾನ್ ರಿಕಲ್ಟನ್ ಆಡಿಸುವ ಸಾಧ್ಯತೆ ಜಾಸ್ತಿ ಐತಿ. ಆದ್ರೆ ಫಸ್ಟ್ ಚಾಯ್ಸ್ ಈಸ್ ಬೆಸ್ಟ್ ಚಾಯ್ಸ್, ಕ್ವಿಂಟನ್ ಡಿಕಾಕ್, ಓಕೆ. ಅಲ್ಲಿ ಒಂದು ವೇಳೆ ಯಾರಾದರೂ ಮಿಡ್ಲಲ್ಲಿ ಯಾರನ್ನೂ ಚೇಂಜ್ ಮಾಡೋಂಗಿಲ್ಲ, ಮಾಡಿದ್ರೆ ರುತರ್ಫೋರ್ಡನ್ನು ಮಾಡ್ಬೋದು. ಮಿಡ್ಲಲ್ಲಿ ಸ್ವಲ್ಪ ಏನಾರ ಅದ್ವತ್ವದ್ವ ಆಯಿತು ಅಂದರೆ ವಿಲ್ ಜಾಕ್ಸನ್ ಅಲ್ಲಿ ಆಡಿಸಿ ಇಲ್ಲಿ ಇವ್ರನ್ನ ಆಡಿಸ್ಬೋದು. ಆದ್ರೆ ನಾನು 4 ಮಂದಿನ ಫಾರಿನರ್ಸ್ ತೊಗೊಂಡೇನೆ: ಕ್ವಿಂಟನ್ ಡಿಕಾಕ್, ರುತರ್ಫೋರ್ಡ್, ಟ್ರೆಂಟ್ ಬೋಲ್ಟ್, ಮಿಚೆಲ್ ಸ್ಯಾಂಟ್ನರ್, ಓಕೆ. ಇದು ಒಳ್ಳೆ ಟೀಮ್ ನನಗೆ ಅನ್ಸೋ ಪ್ರಕಾರ. ಇದ್ರೊಳಗೆ ನಂಬರ್ ಎಷ್ಟಪ್ಪ ಅಂದ್ರೆ ಮಿಚೆಲ್ ಸ್ಯಾಂಟ್ನರ್ವರೆಗೂ, ನಂಬರ್ 8 ಒಳಗೂ ಅಥವಾ 9 ಜೀವನ ಯಾರೂ ಟ್ರೆಂಟ್ ಬೋಲ್ಟನ್ನು ಬ್ಯಾಟಿಂಗ್ ಆಡೋ ಎಬಿಲಿಟಿ ಇದೆ. ಆದರೆ 10 ಬಾಲಿಗೆ 30, 10 ಬಾಲಿಗೆ 20 ಅಷ್ಟು ಹೊಡೆಯೋ ಸಾಧ್ಯತೆ ನನಗಿಲ್ಲ ಅನಿಸುತ್ತೆ. ಏನಪ್ಪ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಡಬಹುದು ಲಾಸ್ಟಿಗೆ. ಈಗ 6 ಬಾಲಿಗೆ 4, 3 ಇದ್ದಾಗ, 6 ಬಾಲಿಗೆ 6 ಇದ್ದಾಗ ಏಬಲ್ ಅವರು, ಓಕೆ. ಆದರೆ ಮಿಚೆಲ್ ಸ್ಯಾಂಟ್ನರ್ ಗುದ್ದು ಪ್ಲೇಯರ್ ಅವರು, ಓಕೆ. ಅವ್ರು ಯಾವ ರೀತಿ ಆಡ್ಯಾರ ಅನ್ನೋದು T20 ವರ್ಲ್ಡ್ ಕಪ್ ನೋಡ್ಕೊಂಬೇಡ್ರಿ ಒಂದು ಸ್ವಲ್ಪ. ಯಾಕಂದ್ರೆ ಅವ್ರದ್ದು ನ್ಯೂಜಿಲ್ಯಾಂಡ್ನವ್ರದ್ದು ಬ್ಯಾಟಿಂಗ್ ಫುಲ್ ಕೊರತೆ ಆಗಿದ್ದು ಅವ್ರದ್ದು, ಹೌದಾ. ಆದರೆ ಇವರೇ ನಿತ್ಕೊಂಡು ಆಡಿದ್ದವರು. 14 ಬಾಲಿಗೆ 40, 12 ಬಾಲಿಗೆ 28, 30 ಹಂಗೆ ಹೊಡೆದದ್ದು ಇವರೇ, ಹೌದಾ.
ಹಾಗಾಗಿ ಇದು ಒಳ್ಳೆ ಟೀಮ್ ಅನ್ಸಕ್ಕಂತೈತಿ. ನಿಮ್ಮ ಅನಿಸಿಕೆಯ ಪ್ರಕಾರ ಯಾವ ರೀತಿ ಟೀಮ್ ಇರ್ಬೋದು? ಈಗ ನನ್ನ ಪ್ರಕಾರ ಒಂದು ಹೇಳಿದೆ, ನೀವು ಕಾಮೆಂಟ್ ಸೆಕ್ಷನಲ್ಲಿ ಏನು ಹಾಕಬೇಕು, ನಿಮಗೆ ಇಂತಿಂಥ ಪ್ಲೇಯರ್ ಆಡಿದ್ರೆ ಚಂದ ಅನ್ನೋ ನೀವೊಂದು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಕು ನೀವು, ಓಕೆನಾ? ಹಾಗೆಯೇ ನನ್ನ ವಿಡಿಯೋ ನಿಮ್ಗಳಿಗೆ ತಲುಪ ಕುಂತಿದ್ರೆ ಸ್ವಲ್ಪ ಲೈಕು, ಶೇರು, ಕಾಮೆಂಟ್ ಮಾಡಿರಿ ಅಂತ ನಿಮಗೆ ಮನಸ್ಸಿಂದ ಕೇಳ್ಕೊಂತಾರೆ. ಯಾಕಪ್ಪ ಅಂದ್ರೆ ನಮಗೆ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ಇದು ಉತ್ತೇಜನ ಬರಲಿ, ನಮಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ಹರಸ್ಲಿ ಅಂತ ನಿಮಗೆ ಕೇಳ್ಕೊಂತವೆ ಅಷ್ಟೆ. ಗುಡ್ ನೈಟ್.